ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋನಲ್ಲಿ ನಾನು ದುನಿಯಾ ವಿಜಯ್ ಮಾಡಿರುವಂಥ ಭೀಮಾ ಚಿತ್ರದ ಬಗ್ಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಸ್ನೇಹಿತರೆ ನಾವು ಹಗಲೆಲ್ಲ ದುಡಿದು ಇಲ್ಲ ವಾರ ಎಲ್ಲ ದುಡಿದು ವಾರಕ್ಕೊಮ್ಮೆ ಇಲ್ಲ ಯಾವಾಗಾದರೂ ಮನಸ್ಸಲ್ಲಿ ತುಂಬ ಗೊಂದಲ ಇದ್ದಾಗ, ಮನಸ್ಸು ತುಂಬ ಕೆಟ್ಟೋದಾಗ ಒಂದು ಚಿತ್ರ ನೋಡ್ಬೋದು. ಒಂದು 3 ತಾಸು ಚಿತ್ರ ನೋಡುವುದರಿಂದ ಎಲ್ಲ ನಮ್ಮ ಮೈಂಡಲ್ಲಿರುವಂಥ ಪ್ರತಿಯೊಂದು ಟೆನ್ಷನ್ಸ್ಗಳು ಪ್ರತಿಯೊಂದು ರಿಲೀಫ್ ಮಾಡಿಕೊಂಡು ಒಂದು 3 ತಾಸು ನೋಡ್ಕೊಂಡು ಆಚೆ ಬಂದರೆ ಸಂತೋಷವಾಗಿ ಚೇತರಿಸ್ಕೊತೀವಿ ಅಲ್ವಾ? ಈ ರೀತಿ ಕೆಲವರಿಗೆ ಒಂದು, ನಾನು ಕೂಡ ಅಷ್ಟೇ, ತುಂಬ ಒತ್ತಡ ಆದಾಗ, ಒಂದು ಕೆಲಸದ ಮೇಲೆ ತುಂಬ ಟೆನ್ಷನ್ ತೊಗೊಂಡಾಗ ಯಾವಾಗಾದರೂ ಸ್ವಲ್ಪ ಸಮಯ ಏನಾದರೂ ಒಂದು ಮೂವೀಸ್ ನೋಡ್ತಿರ್ತೀನಿ. ಆ ರೀತಿ ಆ ಮೂವೀಸ್ ಹೇಗಿರಬೇಕಂದ್ರೆ, ಕೊಟ್ಟರೆ ಒಂದು ಮನೋರಂಜನೆ ಕೊಡಬೇಕು ಮನಸ್ಸಿಗೆ, ಇಲ್ಲಾಂದರೆ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ರೀತಿಯಲ್ಲಿ ಇರಬೇಕು. ಅದನ್ನು ಬಿಟ್ಟು ಓವರಾಗಿ ಬರೀ ಸಾಯಿಸೋದು, ಹೊಡೆಯೋದು, ಚಾಕ್ ತೊಗೊಂಡು ಇರಿಸೋದು, ಫೈಟ್ಸ್ ಮಾಡೋದು, ಅವೆಲ್ಲ ಫೈಟ್ಸ್ ಮಾಡೋದೇ ಒಂದು ಫೇಕ್ ಅಂತ ಗೊತ್ತಿರುತ್ತೆ, ನಾಟಕ ಅಂತ. ಅದನ್ನು ಯಾಕೆ ತೋರಿಸ್ತಾರೋ ಗೊತ್ತಿಲ್ಲ. ಆ ಥರ ಒಬ್ರಿಗೊಬ್ರು ಸಾಯಿಸ್ಕೊಡಿ ಅಂತ ತೋರಿಸ್ತಾರ, ಯುವಕರಿಗೆ ಕೆಟ್ಟೋಗಿ ಅಂತ ತೋರಿಸ್ತಾರ. ಅದು ಒಂದು ಚೂರು ಅರ್ಥ ಆಗಲ್ಲ. ನೋಡಿ, ಈಗ ಗಣೇಶ್ ಚಿತ್ರದಲ್ಲಿ ಹಿಂದೆ ಬಂದಿರೋದು, ಗಣೇಶ್ ಪ್ರಣಯ ಸಖಿಯ ಚಿತ್ರದಲ್ಲಿ ಒಂಥರ ಡಿಸೆಂಟಾಗಿ ತೊಗೊಂಬಂದಿದ್ದಾನೆ. ಒಂದು ಒಳ್ಳೆ ಲವ್ ಸ್ಟೋರಿ, ಮನಸ್ಸು ವಿಶಾಲವಾಗಿ 3 ತಾಸು ಒಂದು ಫ್ಯಾಮಿಲಿ ಜೊತೆ ಹೋಗಿ ನೋಡೋ ಥರ ಚಿತ್ರ ಆಯಿತು. ಈಗ ದುನಿಯಾ ವಿಜಯ್ದು 2006ರಲ್ಲಿ ಬಂದಿರುವಂತಹ ದುನಿಯಾ ಚಿತ್ರದಲ್ಲಿ ತುಂಬ ಅದ್ಧೂರಿಯಾಗಿ ಇಡೀ ಕರ್ನಾಟಕದಲ್ಲಿ ನಡೆಯಿತು. ತುಂಬ ಒಳ್ಳೆಯ ಸಾಂಗ್ಸ್ ಹಿಟ್ಟಾಯಿತು, ಒಂದು ಒಳ್ಳೆಯ ಮುಖಪರಿಚಯವಾಯಿತು ವಿಜಯದು. ಹಾಗಾಗಿ ಆ ಸಮಯದಲ್ಲಿ ಒಳ್ಳೆಯ ಒಂದು ಹಿಟ್ ಕೊಡ್ತು ಕರ್ನಾಟಕದಲ್ಲಿ. ಎಲ್ಲಿ ನೋಡಿದ್ರು ಅದೇ ಚಿತ್ರ ಚೆನ್ನಾಗಿ ಮೂಡಿಬಂತು. ಅದಾದ ನಂತರ 2ನೇ ಚಿತ್ರ ಅಂತ ಹೇಳ್ಬೋದು, ಭೀಮಾ ಚಿತ್ರ. ದುನಿಯಾ ವಿಜಯ್ ಅವ್ರದ್ದು ಒಳ್ಳೆಯ ಯಶಸ್ವಿಯಾಗಿರೋ ಚಿತ್ರ ಅಂದರೆ ಭೀಮಾ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ಡೈರೆಕ್ಷನ್ಸ್ ಮಾಡಿಕೊಂಡು ಚಿತ್ರ ತೆಗೆದಿದ್ದಾರೆ. ಇದೊಂಥರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋ ರೀತಿಯ ಚಿತ್ರ ಇದು. ಅದರ ಜೊತೆಯಲ್ಲಿ ಇವತ್ತು CCB ಅವ್ರಿಗೆ ಇವು ಚಿತ್ರದಲ್ಲಿ ಒಂದು ಮನವರಿಕೆ ಆಗೋ ರೀತಿಯಲ್ಲಿ ತೆಗೆದಿದ್ದಾರೆ. CCB ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ಯಾವ ರೀತಿ ಅಂದರೆ, ಬೆಂಗಳೂರು ನಗರದಲ್ಲಿ ಕೆಲವೊಂದು ಮಾದಕ ವಸ್ತುಗಳು, ಗಾಂಜಾ ತಯಾರಾಗೋದು, ಮತ್ತು ಎಲ್ಲೆಲ್ಲಿ ಅವು ತಯಾರಾಗ್ತವೆ, ಎಲ್ಲೆಲ್ಲಿ ಅದು ಹರಡ್ತಾ ಇದೆ, ಮಾದಕ ವಸ್ತುಗಳು, ಗಾಂಜಾ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಇವೆಲ್ಲ ಎಲ್ಲೆಲ್ಲಿ ತಯಾರಾಗಿರ್ತವೆ, ಎಲ್ಲಿಂದ ಸಪ್ಲೈ ಆಗುತ್ತೆ ಡ್ರಗ್ಸ್, ಅದು ಅಡ್ಡಗಳು ಎಲ್ಲೆಲ್ಲಿ ಇರ್ತವೆ ಅಂಥೇಳಿ ಸ್ಪಷ್ಟವಾಗಿ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಆ ಜಾಗದಲ್ಲಿ ಹೋಗಿ CCB ಅಧಿಕಾರಿಗಳು ಯಾವ ರೀತಿ ರೈಡ್ ಮಾಡ್ತಾರೆ, ಯಾವ ರೀತಿ ರೈಡ್ ಮಾಡಿದರೆ ಅಲ್ಲಿ ಸಿಗ್ಬಿಡ್ತಾರೆ, ಮತ್ತು ಅದನ್ನು ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ ಚಿತ್ರದಲ್ಲಿ. ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ತಗೋಬೇಕು, ಈ ರೀತಿ ಕ್ರಮಗಳು ತೊಗೊಂಡ್ರೆ ಕಡ್ಡಾಯವಾಗಿ ನಮ್ಮ ಬೆಂಗಳೂರು ನಗರವನ್ನು ಸ್ಪಷ್ಟವಾಗಿ ಸುಂದರವಾಗಿ ಏನೆಲ್ಲ ಕೊಲುಕಿದೆ, ಗಾಂಜಾ, ಮಾದಕ ವಸ್ತುಗಳು, ಡ್ರಗ್ಸ್ ಆಗ್ಬೋದು, ಅದನ್ನು ಒಂಥರ ತುಂಬಾ ಮೆದುಳಿಗೆ ಹಾಕ್ಕೊಂಡು ಯುವಕರು ಯಾವ ರೀತಿ ಕೆಟ್ಟೋಗ್ತಿದ್ದಾರೆ ಈ ಫೀಲ್ಡಿಗೆ ಬಂದು, ಅದನ್ನೆಲ್ಲ ಯಾವ ರೀತಿ ಹೋಗಲಾಡಿಸ್ಬೇಕು, ಏರಿಯಾಗಳಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಈ ಮಾದಕ ವಸ್ತುಗಳು ತಯಾರಾಗ್ತವೆ, ಡ್ರಗ್ಸು, ಗಾಂಜಾ ಅಂಥೇಳಿ ಈ ಚಿತ್ರದಲ್ಲಿ ತುಂಬ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಮತ್ತು ಯಾವ ರೀತಿ ರೈಡ್ ಮಾಡಬೇಕು, ಎಲ್ಲೆಲ್ಲಿ ಸಿಗ್ತವೆ ಅಡ್ಡಗಳು ಅಂಥೇಳಿ ತುಂಬ ಎಂಥವ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ. ಅದನ್ನು ನೋಡಿರುವಂತಹ ನಮ್ಮ CC ಅಧಿಕಾರಿಗಳು ಈಗ ಇದೇ ರೀತಿಯಲ್ಲಿ ನಾವು ರೈಡ್ ಮಾಡೋಣ, ಇದೊಂದು ಸಂದೇಶ ಕೊಡೋ ಚಿತ್ರ ಆಗಿದೆ ಅಂಥೇಳಿ ರೈಡ್ ಮಾಡೋಕ್ಕೆ ತಯಾರಾಗಿದೆ. ಅದರ ಜೊತೆಯಲ್ಲಿ ಒಂದು ನೋಟಿಸ್ ಕೂಡ ದುನಿಯಾ ವಿಜಯ್ ಅವ್ರಿಗೆ ನೋಟಿಸ್ ಕಳಿಸ್ಬೇಕು. ಇದನ್ನು ಯಾವ ರೀತಿ ತೆಗೆದಿದ್ದೀರಾ ನೀವು, ಅಲ್ಲಿ ನಿಜವಾಗ್ಲೂ ಆ ರೀತಿ ಆ ಜಾಗದಲ್ಲಿ ನಡೀತಿದೆಯಾ ಅಂಥೇಳಿ ಅವ್ರಿಗೂ ಒಂದು ನೋಟಿಸ್ ಕಳಿಸ್ತಿದ್ದಾರೆ. ಇಲ್ಲಾಂದರೆ ಆ ರೀತಿ ಕ್ಲಿಯರ್ ಕಟ್ಟಾಗಿ ಅದೇ ಜಾಗದಲ್ಲಿ ತೋರಿಸ್ಕೊಟ್ಟು ಅಲ್ಲಿ ಇರ್ತಾರೆ ಗಾಂಜಾ, ಮಾದಕ ವಸ್ತುಗಳು ತಯಾರಿ ಅಂಥೇಳಿ ಯಾವ ರೀತಿ ತೆಗೆದಿದ್ದಾರೆ ಇವರು, ಯಾವ ರೀತಿ ಹೇಗೆ ರೈಡ್ ಮಾಡಿಸಿದ್ರು, ತುಂಬ ಚೆನ್ನಾಗಿದೆ ಅಂಥೇಳಿ ದುನಿಯಾ ವಿಜಯ್ ಅವ್ರಿಗೂ ಹೊಗಳಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ನಾವು ವರ್ಕ್ ಮಾಡಿ
ಇಡೀ ಬೆಂಗಳೂರನ್ನು ಗಾಂಜಾ ಮಾದಕ ವಸ್ತು ಡ್ರಗ್ಸಿಂದ ಒಂದು ರದ್ದು ಮಾಡಬೇಕು ಅಂಥೇಳಿ CCB ಅಧಿಕಾರಿಗಳು ಇವತ್ತು ಒಂದು ಯೋಚನೆ ಮಾಡಿ ನೋಟಿಸ್ ಕೂಡ ಕಳಿಸೋಕ್ಕೆ ತಯಾರಾಗಿದ್ದಾರೆ ದುನಿಯಾ ವಿಜಯ್ ಅವರಿಗೆ. ಸ್ವಲ್ಪ ಇದರಲ್ಲಿ ನೀವು ಸಹಾಯ ಮಾಡಬೇಕು ನಮಗೆ. ಯಾವ ರೀತಿ ಇದರಲ್ಲಿ ಚಿತ್ರದಲ್ಲಿ ತೋರಿಸಿದಾರೋ ಅಲ್ಲಿ ನಿಜವಾಗ್ಲೂ ಅದೇ ರೀತಿ ಆ ಜಾಗಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ, ನೋಡಿದ್ದೀರಾ ಅಂಥೇಳಿ ಸ್ಪಷ್ಟವಾಗಿ ಕೇಳಕ್ಕೆ ಮಾಡಿದ್ರಿ. ಹಾಗೆ ಯಾವುದೇ ಒಂದು ಚಿತ್ರ ಈ ರೀತಿ ತೆಗೆದಾಗ ಈ ರೀತಿ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ರೀತಿಯಲ್ಲಿ ಇರಬೇಕು. ಸರ್ಕಾರಿ ಇಲಾಖೆಗಳಿಗೂ ಆಗ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಬೋದು, ಮತ್ತು ಪಬ್ಲಿಕ್ ಅವೇರ್ನೆಸ್ ತಗೊಳ್ಳೋ ರೀತಿ ಚಿತ್ರ. ಹಾಗಾಗಿ ಈ ಚಿತ್ರ ಪ್ರತಿಯೊಬ್ಬರು ನೋಡ್ಬೋದು. ಒಂಥರ ಯಾವ ರೀತಿ ಇವತ್ತು ಬೆಂಗಳೂರಲ್ಲಿ ಯುವಕರು ಕೆಟ್ಟೋಗ್ತಿದ್ದಾರೆ ಗಾಂಜಾ ಮಾದಕ ವಸ್ತುಗಳಿಂದ ಅಂಥೇಳಿ ಸಂದೇಶ ಕೊಡೋ ಚಿತ್ರ ಇದು. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಕರ್ನಾಟಕದಲ್ಲಿ ತುಂಬ ಜನ ನೋಡಿದ್ದಾರೆ. ಯಾರೆಲ್ಲ ನೋಡಿಲ್ಲ ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ, ಈ ಸುದ್ದಿ ನೋಡಿದ್ದಕ್ಕೆ ಧನ್ಯವಾದಗಳು.